ಇವರ ಕಾಲ್ಗುಣ ತುಂಬಾ ಒಳ್ಳೆಯದು ಅಮ್ಮ. ನಿನ್ನ ಮಗನಿಗೆ ಎರಡನೇ ತಾಯಿಯಾಗಿ ಮರುಜನ್ಮ ನೀಡಿದವರು ಇವರು. ಅಂಥವರನ್ನು ದೂಷಿಸುವುದು ಯಾವ ನ್ಯಾಯ ಅಮ್ಮ ಎಂದು ಸೋತ ಧ್ವನಿಯಲ್ಲಿ ಹೇಳಿದನು. ಮಗನ ಮಾತು ಅರ್ಥವಾಗದೆ ಅವನನ್ನೇ ನೋಡುತ್ತಿದ್ದರು ಲಲಿತಾ. ನವ, ಏನ್ ಹೇಳ್ತಿದೀಯ? ಇವಳು ನಿನಗೆ ಮರುಜನ್ಮ ನೀಡಿದ್ದಾಳ? ಎರಡನೇ ತಾಯಿಯ? ಏನು ನಿನ್ನ ಮಾತಿನ ಅರ್ಥ ಎಂದು ಸಾಕ್ಷಿಯ ಬಗ್ಗೆ ಒಳ್ಳೆಯ ಮಾತನಾಡಿದ ತಮ್ಮನ ಮಾತುಗಳು ನವ್ಯಾಳಿಗೆ ಹಿಡಿಸದೆ ಅಸಮಾಧಾನದಲ್ಲಿಯೇ ಕೇಳಿದಳು. ಸಾಕ್ಷಿ ಎಂದರೆ ಅವಳಿಗೆ ಮೊದಲಿನಿಂದಲೂ ಆಗುವುದಿಲ್ಲ. ಅದರಲ್ಲೂ ಈಗ ತಮ್ಮ ಆ ರೀತಿ ಮಾತನಾಡಿದ್ದು ಸಹಿಸಲಾಗಲಿಲ್ಲ ಅವಳಿಗೆ. ತನ್ನ ಅಕ್ಕನ ಮಾತು ಕೇಳಿ ಸಾಕ್ಷಿ ಮತ್ತು ಅನುರಾಗ್ ಇಬ್ಬರ ಕಡೆಗೂ ನೋಟ ಬದಲಿಸಿ ನೋಡಿದನು. ಅವರಿಬ್ಬರಿಗೂ ಸತ್ಯ ಹೇಳಿದಷ್ಟು ಸುಲಭವಾಗಿ ಎಲ್ಲರ ಎದುರಿಗೂ ಹೇಳಲು ಅವನಿಂದ ಸಾಧ್ಯವಿಲ್ಲ. ನವನೀತನ ನೋಟವನ್ನು ಅರ್ಥೈಸಿಕೊಂಡ ಅನುರಾಗ್ ಅವನ ಬಳಿಗೆ ಬಂದು ಅವನ ಕೈ ಹಿಡಿದು ಭುಜ ಬಳಸಿ ನಿಂತು ಕಣ್ಣಿನಲ್ಲಿಯೇ ಅವನಿಗೆ ಸಮಾಧಾನ ಮಾಡಿದವನು. ಇವರಿಗೆ ತಾನು ಬದುಕಿದ್ದೀನಿ ಎಂದು ತಿಳಿದಿದ್ದರೂ ಕೂಡ ಇಲ್ಲಿಗೆ ಬರಲು ತಡೆದದ್ದು ನನ್ನಿಂದ ಒಂದು ಹೆಣ್ಣಿಗೆ ಅನ್ಯಾಯವಾಗುತ್ತಿದೆ ಎನ್ನುವ ಇವರ ಮನಸ್ಥಿತಿ. ತನ್ನ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ಇನ್ನೊಬ್ಬರ ಬಗ್ಗೆ ಯೋಚಿಸುವ ಮನಸ್ಥಿತಿ ಎಷ್ಟು ಜನರಿಗೆ ಬರುತ್ತದೆ ಹೇಳಿ ಎಂದನು ಅನುರಾಗ್. ಅವನ ಮಾತು ಕೇಳಿ ರಾಮಚಂದ್ರರಿಗೆ ಸಣ್ಣ ದಿಗಿಲಾಯಿತು. ಏನಪ್ಪ ನೀನು ಹೇಳುತ್ತಿರುವುದು? ಯಾಕೆ ಹೀಗೆ ಮಾತಾಡ್ತಿದೀಯ? ನನ್ನ ಮಗನಿಂದ ಯಾರಿಗೆ ಅನ್ಯಾಯವಾಗುತ್ತದೆ ಎಂದರು. ನಿಮ್ಮ ಸೊಸೆಗೆ ಅಂಕಲ್. ತನ್ನಿಂದ ಸಾಕ್ಷಿಯ ಬದುಕು ಹಾಳಾಗುತ್ತಿದೆ ಎಂದು ಯೋಚಿಸಿ ತಾನು ಬದುಕಿರುವುದು ಗೊತ್ತಿದ್ದರೂ ಕೂಡ ಅವರು ಇನ್ನೊಂದು ಮದುವೆಯಾಗಲಿ ಎಂದು ಯೋಚಿಸಿ ನಮ್ಮೆಲ್ಲರಿಂದ ದೂರ ಉಳಿದಿದ್ದಾರೆ ಎಂದನು. ಏನ್ ಹೇಳ್ತಿದ್ದೀಯ ನೀನು? ನನ್ನ ಮಗನಿಂದ ಇವಳ ಬದುಕು ಹಾಳಾಗುತ್ತದ? ಅದು ಹೇಗೆ? ಹೆಂಡತಿಯನ್ನು ಅಂಗೈಯಲ್ಲಿ ಇಟ್ಟು ನೋಡಿಕೊಳ್ಳುತ್ತಿದ್ದನು. ಅವಳನ್ನು ನನ್ನ ಮಗ ಜೋರಾಗಿ ಗದರಿದ್ದು ನಾನು ನೋಡಿಲ್ಲ ಎಂದರು ಏರು ಧ್ವನಿಯಲ್ಲಿ. ಎಷ್ಟೇ ಆದರೂ ಮಗ ಸೊಸೆಯನ್ನು ಹೇಗೆ ನೋಡಿಕೊಳ್ಳುತ್ತಿದ್ದ ಎನ್ನುವುದನ್ನು ಬಲ್ಲರು ಲಲಿತಾ ಅವರು. ತಾಯಿಯ ಮಾತಿಗೆ ನವನೀತ್ ತಲೆ ತಗ್ಗಿಸಿ ನಿಂತನು. ಅದನ್ನು ನೋಡಿದ ಅನುರಾಗ್ ಹೇಳಿ ಎಂದು ಅವನ ಭುಜ ಅಲುಗಿಸಿದರೆ ಅವನು ಅನುರಾಗ್ ಕಡೆಗೆ ನೋಡುತ್ತಾ, ನೀವೇ ಹೇಳಿಬಿಡಿ. ಇದನ್ನೆಲ್ಲ ಹೇಳುವಷ್ಟು ಶಕ್ತಿ ಈಗ ನನ್ನಲ್ಲಿ ಉಳಿದಿಲ್ಲ. ಅದನ್ನು ಕೇಳಿದ ಮೇಲೆ ಅವರು ಹೇಗೆ ತೆಗೆದುಕೊಳ್ಳುತ್ತಾರೆ ಎನ್ನುವುದು ಗೊತ್ತಿಲ್ಲ ಎಂದನು. ರಾಮಚಂದ್ರರು ಲಲಿತಾ ಇಬ್ಬರು ಮಗ ಮಾತನಾಡಿದ್ದನ್ನು ಕೇಳಿ ಏನಾಯ್ತು ಎನ್ನುವ ಆತಂಕದಲ್ಲಿಯೇ ನಿಂತರು. ದೀರ್ಘ ಉಸಿರನ್ನು ಎಳೆದುಕೊಂಡ ಅನುರಾಗ್ ಇಷ್ಟು ದಿನ ಮುಚ್ಚಿಟ್ಟ ಸತ್ಯವನ್ನು ಎಲ್ಲರ ಎದುರಿಗೂ ಬಯಲು ಮಾಡಿದನು. ಅನುರಾಗ್ ಹೇಳಿದ ಮಾತು ಸತ್ಯವ ಎಂದು ಎಲ್ಲರೂ ಆಘಾತದಲ್ಲಿ ನಿಂತರೆ ಲಲಿತಾ ಹಾಗೂ ರಾಮಚಂದ್ರ ಇಬ್ಬರಿಗೂ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದ ಹಾಗೆ ಆಯ್ತು. ಆರ್ತಿಗೆ ಒಬ್ಬ ಮಗಳು, ಕೀರ್ತಿಗೆ ಒಬ್ಬ ಮಗ ಎಂದು ಚಿಕ್ಕಂದಿನಿಂದಲೂ ಮಕ್ಕಳನ್ನು ಖುಷಿಯಿಂದಲೇ ಬೆಳೆಸಿದರು. ಇಷ್ಟು ದಿನ ಮಗನಿಗೆ ಜನ್ಮ ನೀಡಿದ್ದೇವೆ ಎಂದು ತಿಳಿದಿದ್ದವರಿಗೆ ಈಗ ಅವನು ಹೆಣ್ಣು ಅಲ್ಲ ಗಂಡು ಅಲ್ಲ ಎಂದು ತಿಳಿದ ಆ ಜೀವಗಳು ಹೇಗೆ ತಾನೇ ಸಹಿಸಲಾಗುತ್ತಾರೆ? ಎಲ್ಲರ ಗಮನ ತನ್ನತ್ತಲೇ ಇರುವುದು ಅರಿವಾಗುತ್ತಿದ್ದ ಹಾಗೆ ನೆಲದಲ್ಲಿ ಕುಸಿದು ಮಂಡಿಗಾಲಿನಲ್ಲಿ ಕುಳಿತನು. ತಗ್ಗಿಸಿದ ತಲೆಯನ್ನು ಎತ್ತಿರಲಿಲ್ಲ. ಈಗ ಎಲ್ಲರನ್ನು ತಲೆ ಎತ್ತಿ ನೋಡಲು ಕೂಡ ಅವನಿಂದ ಸಾಧ್ಯವಾಗಲಿಲ್ಲ. ಅದಾಗಲೇ ತನ್ನಲ್ಲಿಯೇ ಯುದ್ಧ ಮಾಡುತ್ತಿದ್ದನು. ತನಗೆ ಈ ಸ್ಥಿತಿ ತಂದೊಡ್ಡಿದ ಆ ದೇವರನ್ನು ಅದೆಷ್ಟು ಶಪಿಸಿದನೋ ಅವನಿಗೆ ಗೊತ್ತು. ಕೇಳಿದ ಸತ್ಯವನ್ನು ಅರಗಿಸಿಕೊಳ್ಳಲಾಗದೆ ರಾಮಚಂದ್ರರು ಕಲ್ಲಾಗಿ ನಿಂತರೆ ಅದಾಗಲೇ ಲಲಿತಾ ಅವರ ಕಣ್ಣುಗಳು ತುಂಬಿದವು. ಆ ಆಘಾತವನ್ನು ಸಹಿಸಲು ಆಗದೆ ಕಣ್ಣಿಗೆ ಕತ್ತಲಾವರಿಸಿ ಬೀಳುತ್ತಿದ್ದವರ ಹಿಡಿದ ನವ್ಯ, ಅಮ್ಮ ಏನಾಯ್ತು ಎಂದು ಕೂಗಿದಳು. ಅಲ್ಲಿಯೇ ಸೋಫಾ ಮೇಲೆ ಕೂರಿಸುತ್ತಿದ್ದ ಹಾಗೆ, ಹೇಮಾ ಬೇಗ ನೀರು ತಗೊಂಡು ಬಾ ಎಂದು ಹೇಳಿದನು. ಅಡುಗೆ ಮನೆಗೆ ಹೋಗಿ ನೀರು ತಂದು ಕೊಟ್ಟಳು ಹೇಮಾ. ನಿಧಾನವಾಗಿ ಕಣ್ತೆರೆದ ಲಲಿತಾ ಅವರಿಗೆ ನೀರು ಕುಡಿಸಿದಳು ನವ್ಯ. ಹಾಗಾದ್ರೆ ನನ್ನ ತಂಗಿ ಎಂದು ನೆನೆದ ಸಾಕೇತನಿಗೆ ತಂಗಿಗೆ ಈ ವಿಷಯ ಮೊದಲೇ ತಿಳಿದಿತ್ತು ಎಂದು ಅರಿವಾಗಿ ತಂಗಿಯೆಡೆಗೆ ನೋಡಿದರೆ ಅವಳು ತಲೆ ತಗ್ಗಿಸಿದಳು. ನನ್ನ ತಂಗಿ 1 ವರ್ಷ ಇದೇ ವ್ಯಕ್ತಿಯ ಜೊತೆ ಇದ್ದಳ ಎಂದು ನೆನೆದವನ ಮನ ನೊಂದು ಹೋಯಿತು. ಗುರುರಾಜ್ ಹಾಗೂ ವೈದೇಹಿ ಅವರು ಕೂಡ ಮೂಕ ಪ್ರೇಕ್ಷಕರಂತೆ ನಿಂತಿದ್ದರು. ನವ್ಯ, ಈ ಹುಡುಗ ಏನು ಹೇಳ್ತಿದ್ದಾನೆ? ನವನನ್ನು ಹೆತ್ತಿರುವುದು ನಾನು, ಹೆತ್ತ ತಾಯಿ ನಾನು ಹೇಳುತ್ತಿದ್ದೇನೆ. ಅವನು ನನ್ನ ಮಗ, ಗಂಡು ಮಗ. ಅವನು ಹೇಳುತ್ತಿರುವುದು ಸುಳ್ಳು ಎಂದು ಹೇಳಲು ಹೇಳು ಎಂದವರ ದುಃಖ ಹೆಚ್ಚಾಗಿತ್ತು. ರಾಮಚಂದ್ರರು ಮಾತ್ರ ಇಹದ ಪರಿವೇ ಇಲ್ಲದಂತೆ ನಿಂತಿದ್ದರು. ಹೌದು ಅಮ್ಮ, ನಾನು ಹುಟ್ಟಿರುವುದು ನಿನ್ನ ಹೊಟ್ಟೆಯಲ್ಲಿ. ಆದ್ರೆ ಇಲ್ಲಿ ಯಾವುದು ಸುಳ್ಳಲ್ಲ, ಎಲ್ಲವೂ ಸತ್ಯ. ಈ ಸತ್ಯ ನನಗೆ ಅರಿವಾದಾಗಿನಿಂದಲೂ ಈ ವಿಷಯವನ್ನು ಯಾರಲ್ಲೂ ಹೇಳಲು ಆಗದೆ ಬಿಡಲು ಆಗದೆ ನಾನೆಷ್ಟು ಒದ್ದಾಡಿದ್ದೇನೆ, ನೋವು ಅನುಭವಿಸಿದ್ದೇನೆ ಎನ್ನುವುದು ನನಗೆ ಮಾತ್ರ ಗೊತ್ತು.
ಎಂದು ತಾಯಿಯ ಬಳಿಗೆ ಬಂದು ಸೋತ ಧ್ವನಿಯಲ್ಲಿ ಹೇಳಿದನು. ಲಲಿತಾ ಅವರದು ಅಳುವೊಂದೇ ಉತ್ತರವಾಗಿತ್ತು. ತಮ್ಮನ ಮಾತು, ತಾಯಿಯ ಅಳು ಕೇಳಿದ ನವ್ಯಳ ಕೋಪ ಹೆಚ್ಚಿತು. ಇಷ್ಟು ದಿನ ನೀನು ಸತ್ತಿದ್ದೀಯಾ ಎಂದು ಹೇಗೋ ಬದುಕುತ್ತಿದ್ದ. ನಾವು ಅರಗಿಸಿಕೊಳ್ಳಲಾಗದ ಸತ್ಯದ ಜೊತೆ ಯಾಕೆ ಬಂದೆ ನೀನು? ನೀನು ಸತ್ಯ ಹೇಳುವುದರಿಂದ ಮನೆಯವರ ಪರಿಸ್ಥಿತಿ ಏನು ಎನ್ನುವುದನ್ನು ಯೋಚಿಸದೆ ಈ ಸತ್ಯ ಹೇಳಲು ಬಂದಿದ್ದೀಯಲ್ಲ, ನಿನಗೆ ಏನು ಹೇಳಬೇಕು? ಇಷ್ಟು ದಿನ ಎಲ್ಲರ ಎದುರಿಗೆ ತಲೆ ಎತ್ತಿ ಓಡಾಡುತ್ತಿದ್ದೋ, ಈಗ ಎಲ್ಲರೂ ಆಡಿಕೊಂಡು ನಗುವಂತೆ ಮಾಡಿದ್ದೀಯ. ನನ್ನ ಗಂಡನ ಸಂಬಂಧಿಕರ ಎದುರಿಗೆ ನಾನು ತಲೆ ತಗ್ಗಿಸುವಂತೆ ಮಾಡಿದ್ಯಲ್ಲ ನೀನು. ನನ್ನ ತಮ್ಮನಾಗಿ ಯಾಕೆ ಹುಟ್ಟಿದೆ? ಇಲ್ಲ, ನೀನು ಆಕ್ಸಿಡೆಂಟ್ ನಲ್ಲಿ ಬದುಕುವ ಬದಲು ಸಾಯಬೇಕಿತ್ತು. ನಿನ್ನಂತಹ ಮಗ ತಮ್ಮ ಯಾರಿಗೂ ಬೇಡ. ನೋಡು, ಈ ಸಮಾಜಕ್ಕೆ ಈ ವಿಷಯ ತಿಳಿಯುವ ಮೊದಲು ಬೇಗ ಹೋಗಿ ಸತ್ತು ಬಿಡು ಎಂದು ಎಲ್ಲರ ಎದುರಿಗೂ ಕೂಗಿದಳು. ತನ್ನ ಅಕ್ಕನ ಮಾತು ಕೇಳಿ ನವನೀತನಿಗೆ ಆಘಾತವೇ ಆಯಿತು. ಆ ಕ್ಷಣವೇ ಭೂಮಿಯೊಳಗೆ ಹುದುಗಿ ಹೋಗಬಾರದ ಎನಿಸಿತು. ಇದೊಂದೇ ಭಯದಿಂದ ತಾನೆ ಅವನು ಎಲ್ಲರಿಂದ ಸತ್ಯ ಮುಚ್ಚಿಟ್ಟಿದ್ದು. ಯಾರ ಮನೆಯಲ್ಲೋ ಹುಟ್ಟಿದ ಹೆಣ್ಣು, ನನಗೂ ಅವರಿಗೂ ಸಂಬಂಧವೇ ಇಲ್ಲ. ನಾನು ಕಟ್ಟಿದ 3 ಗಂಟೆಗೆ ನನ್ನ ಮನೆಗೆ ಬಂದು ನನ್ನ ನ್ಯೂನತೆಯನ್ನು ಒಪ್ಪಿ ನನಗೆ ಹೆಗಲಾಗಿ ನಿಂತಳು. ಆದ್ರೆ ನನ್ನ ಒಡ ಹುಟ್ಟಿದ ಅಕ್ಕ, ಅವಳಿಗೆ ನನ್ನ ಸಮಸ್ಯೆ ನನಗಿಂತಲೂ ದೊಡ್ಡದಾಗಿ ಕಂಡಿದೆ. ಹಾಗಾದ್ರೆ ನಮ್ಮ ಅಕ್ಕ ತಮ್ಮ ಸಂಬಂಧಕ್ಕೆ ಬೆಲೆ ಏನು? 20 ವರ್ಷ ನನ್ನ ಜೊತೆ ಆಡಿ ಬೆಳೆದಿದ್ದಾಳೆ. ಅವಳ್ಯಾಕೆ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ? ಸಾಕ್ಷಿ ಯಾಕೆ ಅಷ್ಟು ಸುಲಭವಾಗಿ ನನ್ನನ್ನು ಅರ್ಥ ಮಾಡಿಕೊಂಡರು? ಅಂದ್ರೆ ಇಲ್ಲಿ ಸಾಕ್ಷಿ ವ್ಯಕ್ತಿತ್ವವೇ ಬೇರೆಯಾ ಎಂದು ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾ ನಿಂತನು ನವನೀತ್. ನವ್ಯ ತಮ್ಮನ ಬಗ್ಗೆ ಆ ರೀತಿ ಮಾತನಾಡಿದ್ದನ್ನು ಸಹಿಸದ ಸಾಕ್ಷಿ ಇಬ್ಬರಿಗೂ ಅಡ್ಡಲಾಗಿ ನಿಂತವಳು. ಏನ್ ಮಾತಾಡ್ತಿದ್ದೀನಿ ಎನ್ನುವ ಪರಿಜ್ಞಾನ ಇದೆಯಾ ನಿಮಗೆ? ಅವರು ನನಗೆ ಇದೇ ಜನ್ಮ ಬೇಕು ಎಂದು ಕೇಳಿಕೊಂಡು ಬಂದಿದ್ರ, ಅಥವಾ ದೇವರು ನನಗೆ ಈ ಜನ್ಮ ನೀಡಿದ್ದಾನೆ ಎಂದು ಬೇರೆ ಕೆಟ್ಟ ದಾರಿ ಹಿಡಿದಿದ್ದಾರಾ? ಒಬ್ಬ ಅಕ್ಕನಾಗಿ ನಿಮ್ಮ ತಮ್ಮನ ಸಮಸ್ಯೆಯನ್ನು ನೀವೇ ಅರ್ಥ ಮಾಡಿಕೊಳ್ಳದ ಮೇಲೆ ಬೇರೆ ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ? ಇದೇ ಭಯದಿಂದ ಯಾರಲ್ಲಿಯೂ ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳದೆ ಒಳಗೊಳಗೆ ಒಬ್ಬರೇ ನೋವು ತಿನ್ನುತ್ತಾ ಬದುಕಿದ್ದಾರೆ. ನೋವು ತಿನ್ನುತ್ತಿರುವ ತಮ್ಮನಿಗೆ ಸಮಾಧಾನ ಹೇಳಿ ನಿನ್ನ ಜೊತೆ ನಾನಿದ್ದೀನಿ ಎಂದು ಒಂದೇ ಒಂದು ಮಾತಾಡಿದ್ರು ಸಾಕಿತ್ತು. ಅವರ ಮನಸ್ಸಿಗೆ ನೆಮ್ಮದಿ ಇರ್ತಿತ್ತು. ಆದ್ರೆ ನೀವು ಒಡ ಹುಟ್ಟಿದವರಾಗಿ ನೀವೇ ಈ ರೀತಿ ಮಾತನಾಡಿದ್ರೆ ಬೇರೆಯವರು ಮಾತನಾಡದೆ ಇರ್ತಾರ? ಇದೇ ಪರಿಸ್ಥಿತಿ ನಿಮಗೆ ಬಂದಿದ್ರೆ ನೀವೇನು ಮಾಡ್ತಿದ್ರಿ ಎಂದಳು ಕೋಪದಲ್ಲಿ. ಸಾಕ್ಷಿಯ ಮಾತಿಗೆ ಅವಳ ಮುಖ ಬಿಳಿಚಿಕೊಂಡಿತು. ಮತ್ತೆ ಧನಿ ಎತ್ತದೆ ಮೌನವಾದಳು ನವ್ಯ. ಸಾಕ್ಷಿಯ ಕೈ ಹಿಡಿದು ಸುಮ್ಮನೆ ಮಾಡಿದವನು, ಸಾಕ್ಷಿ, ಹೋಗ್ಲಿ ಬಿಡಿ, ನೀವೊಬ್ರು ಅರ್ಥ ಮಾಡ್ಕೋತೀರಾ ಅಂದ್ರೆ ಎಲ್ಲರೂ ಹಾಗೆ ಇರಲ್ವಲ್ಲ, ಅದಕ್ಕೆ ನಾನು ಇಲ್ಲಿಗೆ ಬರುವುದಿಲ್ಲ ಎಂದಿದ್ದು. ಆದ್ರೆ ನೀವೇ ನನ್ನನ್ನು ಬಲವಂತ ಮಾಡಿ ಕರೆದುಕೊಂಡು ಬಂದ್ರಿ ಎಂದನು ಬೇಸರದಲ್ಲಿ. ಲಲಿತಾ ಅವರು ಕಣ್ಣೀರು ಹಾಕಿ ತಮ್ಮ ದುಃಖವನ್ನು ಹೊರಹಾಕಿದರು. ಆದರೆ ರಾಮಚಂದ್ರರು, ಅವರೊಬ್ಬರು ಗಂಡಸು, ಅಷ್ಟು ಜನರ ಎದುರಿಗೆ ಅಷ್ಟು ಸುಲಭವಾಗಿ ಕಣ್ಣೀರು ಹಾಕಿ ತಮ್ಮ ದುಃಖವನ್ನು ಹೊರಹಾಕಲು ಆಗದೆ ಒಳಗೊಳಗೆ ನೋವು ತಿನ್ನುತ್ತಾ ಸೋತ ಕಾಲುಗಳನ್ನು ಎಳೆದುಕೊಂಡು ಸಾಕ್ಷಿಯ ಎದುರಿಗೆ ಬಂದು ನಿಂತವರು, ಸಾಕ್ಷಿ, ಈ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ ಎನ್ನುತ್ತಿದ್ದ ಹಾಗೆ ಅವರ ಪ್ರಶ್ನೆಗೆ ತಬ್ಬಿಬ್ಬುಗೊಂಡವಳು, ಮಾವ, ಅದು ಮದುವೆಗೆ ಮೊದಲು ನನಗೆ ಗೊತ್ತಿರಲಿಲ್ಲ. ಮದುವೆಯಾದ 2 ತಿಂಗಳ ನಂತರ ನನಗೆ ಗೊತ್ತಾಗಿತ್ತು ಎಂದಳು. ಸಾಕ್ಷಿಯ ಮಾತು ಕೇಳಿ ಅಲ್ಲಿದ್ದ ಎಲ್ಲರಿಗೂ ಸಾಕ್ಷಿಯ ವ್ಯಕ್ತಿತ್ವ ಎಂಥದ್ದು ಎಂದು ಅರಿವಾಯಿತು. ನಿನಗೆ ಗೊತ್ತಾದ ಮೇಲೆ ನಮಗೆ ಯಾಕೆ ಹೇಳಲಿಲ್ಲ? ಅದು ಹೋಗ್ಲಿ, ನನ್ನ ಮಗ ಸತ್ತಿದ್ದಾನೆ ಎಂದು ತಿಳಿದ ಮೇಲಾದ್ರೂ ನೀನು ನಮ್ಮೆಲ್ಲರಿಗೂ ವಿಷಯ ಹೇಳಬಹುದಿತ್ತಲ್ಲ ಎಂದರು. ಇಲ್ಲ ಮಾವ, ಅವರು ಸತ್ತಿದ್ದಾರೆ ಎಂದು ತಿಳಿದು ನಾನು ಸತ್ಯ ಹೇಳಿದ್ರೆ ಸತ್ತು ಸಮಾಧಿ ಆಗಿರುವ ಸತ್ಯವನ್ನು ಮತ್ತೆ ಕೆದಕಿ ತೆಗೆದಂತಾಗುತ್ತಿತ್ತು. ಸತ್ತಿರುವ ವ್ಯಕ್ತಿಯ ಮರ್ಯಾದೆ, ಗೌರವ ಎರಡೂ ಹಾಳಾಗುತ್ತಿತ್ತು. 1 ವರ್ಷ ಆ ಸತ್ಯವನ್ನು ನನ್ನ ಎದೆಯಲ್ಲಿ ಗೌಪ್ಯವಾಗಿ ಇರಿಸಿಕೊಂಡು ಅವರು ಸತ್ತ ತಕ್ಷಣ ಎಲ್ಲರ ಎದುರಿಗೂ ಹೇಳಿದ್ರೆ ನಾನು 1 ವರ್ಷ ಕಾಪಾಡಿದ ಗುಟ್ಟಿಗೆ ಬೆಲೆ ಏನು ಇರುತ್ತಿತ್ತು ಹೇಳು? ಅಲ್ಲದೆ ಈಗ ನಿಮ್ಮ ಮಗಳು ಹೇಗೆ ಮಾತನಾಡಿದ್ರು ಎಂದು ನೀವೇ ನೋಡಿದ್ರಲ್ಲ, ಹಾಗೆ ಈ ವಿಷಯ ಆಡುವವರ ಬಾಯಿಗೆ ಆಹಾರವಾಗುತ್ತಿತ್ತು ಅಷ್ಟೆ ಎನ್ನುತ್ತಿದ್ದ ಹಾಗೆ ತಟ್ಟನೆ ಅವಳ ಕೈ ಹಿಡಿದ ರಾಮಚಂದ್ರರು, ತಾಯಿ, ಇದು ನಿನ್ನ ಕೈಯಲ್ಲ ಕಾಲು ಎಂದು ತಿಳಿದುಕೊ ಎಂದವರ ಕಣ್ಣಿನಿಂದ ನೀರು ಇಳಿದವು. ಅವರ ಮಾತು ಕೇಳಿ ಒಡನೆಯೇ ಕೈ ಹಿಂದೆ ಎಳೆದುಕೊಂಡವಳು, ಮಾವ, ಇದೇನು ಮಾಡ್ತಿದ್ದೀರಾ ಎಂದಳು. ಮತ್ತೆ ಅವಳ ಕೈ ಹಿಡಿದವರು, ಇಲ್ಲ ತಾಯಿ, ನಿಜವಾಗಿಯೂ ಇವತ್ತು ನೀನು ನನ್ನ ತಾಯಿಯ ಸ್ಥಾನದಲ್ಲಿ ನಿಂತಿದ್ದೀಯ. ಹೇಗೆ ತಾಯಿಯ ಋಣ ತೀರಿಸಲು ಆಗುವುದಿಲ್ಲವೋ
ಹಾಗೆ ನಿನ್ನ ಋಣ ಕೂಡ ನಾವು ಏಳೇಳು ಜನ್ಮಕ್ಕೂ ತೀರಿಸಲು ಸಾಧ್ಯವಿಲ್ಲ. ನಿನ್ನ ಜಾಗದಲ್ಲಿ ಬೇರೆ ಯಾರಿದ್ದರೂ ಕೂಡ ನನ್ನ ಮಗ ಹೀಗೀಗೆ ಎಂದು ತಿಳಿಯುತ್ತಿದ್ದ ಹಾಗೆ ರಂಪ ಮಾಡಿ ನನ್ನ ಮರ್ಯಾದೆಯನ್ನು ಬೀದಿಗೆ ಹರಾಜು ಹಾಕಿ ಹೋಗುತ್ತಿದ್ದರು. ಆದ್ರೆ ನೀನು ಹಾಗೆ ಮಾಡದೆ ಅವನ ಜೊತೆಯಲ್ಲಿ ನಿಂತಿದ್ದೀಯ. ನಿಜವಾಗಿಯೂ ನನ್ನ ಮಗನ ಪಾಲಿನ ದೇವತೆ ನೀನು ಎಂದರು. ಮುಂದುವರಿಯುವುದು. ಧನ್ಯವಾದಗಳು.